ಅಯ್ಯೋ ಈಗೇನು ಮಾಡೋದಯ್ಯ, ನಿನ್ನ ಹತ್ರ ಏನಾದ್ರು ಓಸಿ ಕಾಸಿದ್ರೆ ಕುಡಿಯೋದು ಕೂಲಿ ಕೊಟ್ಟವ್ರಲ್ಲ, ಅದನ್ನೇ ಕೊಡು, ಓಸಿ ಕೊಟ್ಬಿಟ್ಟು ಬರ್ತೀನಿ. ಎಲ್ಲಿದ್ದು ನಂತವು ಕೊಟ್ಟಿದ್ದನ್ನು ತಗೋಗಿ ಅಲ್ಲಿ ಅಂಗಡಿ ಕಟ್ಬಿಟ್ಟು ಬರ್ನಿಲ್ವಾ? ಅವ್ರ ತಾವು ಸಾಲ ಇಸ್ಕೊಂಡಿರ್ನಿಲ್ವ ರೇಷನ್ಗೆ? ಅದು ಕಟ್ಬಿಟ್ಟು ಬಂದಿಲ್ವಾ ನಾನು? ಈಗ ಎಲ್ಲಿದ್ದು ನಂತವು ಕೊಡೋಕೆ ನಿನಗೆ? ಹಾಂ, ನೀನು ನ್ಯಾಯವಾಗಿ ಮಡಿಕದೇನೆ ಹೋಗಿ ಹೋಗಿ ಅಟ್ಟಿಲ್ ಮಾಡ್ಬಿಟ್ಟು ಹೋಗಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವಾ? ಗ್ಯಾನ್ ಸರಿ ಇಲ್ವಾ ನಿನಗೆ? ಯಾವಾಗೂ ಇಷ್ಟೊತ್ತಿಗೆ ಬತ್ತಾಯ್ತನ, ಇವತ್ತಿನ್ನೂ ಬರ್ನಿಲ್ಲ. ಎಲ್ಲೋಗಿದ್ದಾನೋ ಏನು ಗತಿಯೋ, ನಾನು ದುಡ್ಡು ಮುಟ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣಯ್ಯ. ಅದಕ್ಕೆ ನಾನು ಅಟ್ಟಿಲೆ ಮಡಗ್ಬಿಟ್ಟು ಹೋಗಿದ್ದೆ. ನಾ ಬರೋ ಗಟ್ಟ ಅವನೇನು ಅಟ್ಟಿಗೆ ಬರೋದಿಲ್ವಲ್ಲ ಅಂತ ಒತ್ತರದೇ ಹೋದ್ರೆ ಸಂದಕ್ಕೆ ತಾನೇ ಬತ್ತಾಯಿದ್ನ. ಆ ನಂಬಿಕೆ ಮೇಲೆ ತಾನೇ ಮಡಗ್ಬಿಟ್ಟು ಹೋದಿ. ನನಗೇನು ಗೊತ್ತು ಅವನು ಹಿಂಗೆ ಇಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತೇನಯ್ಯ. ನೋಡಿ ಲಕ್ಷ್ಮೋ, ನಾವು ಕೇಳ್ಕೊಂಡಂಗೆ ನಮಗೆ ಒಳ್ಳೆ ಮಗ ಸಿಕ್ನಿಲ್ಲ. ಅದಕ್ಕೆ ಅಲ್ವಾ ನಾನು ಬರೋ ದುಡ್ಡನ್ನೆಲ್ಲ ₹1 ಒಟ್ಟಿಗೆ ತರದೇ ಇರೋಂಗೆ ತಗೋಗಿ ಯಾರ ಹತ್ರ ಸಾಲ ಮಾಡಿದ್ಮೋ ಅವ್ರಿಗೆಲ್ಲ ಕೊಟ್ಬಿಟ್ಟು ಸೊಸಿನೇ ತೀರಿಸ್ತಾ ಇರೋದು. ಹಾಂ, ಇನ್ನು ಎಷ್ಟು ಅಂತ ದುಡಿಕಾದ್ದು ಲಕ್ಷ್ಮೋ ನಾವು? ಕೈ ಖರ್ಚಿಗೆ ಕಾಪಿ ಟೀ ಕುಡಿಕೆ ಅಂತ ಒಂದು ₹50 ಮಡಿಕೊಂಡವನಿ. ಅದು ₹50 ಅದೇ ಬೇಕಾದ್ರೆ ಕೊಟ್ಟವನು ನೋಡು. ಅಯ್ಯೋ, ಇನ್ನು ₹50 ನಾನು ಯಾರ ಹತ್ರ ಕೈ ಹೊಡ್ಕೊನೋರಿ? ಏನು ಮಾಡವ ಈಗ ನಾನು? ಮನೇಲಿ ₹1 ಬಿಡೋದಿಲ್ವಲ್ಲಪ್ಪ, ಬಾಯಿಗೆ ಇಟ್ಟಾಕುರೇ. ಅಯ್ಯೋ, ಏನು ಮಾಡು ಇವಾಗ? ಮಾನ ಹೋಯ್ತಲ್ಲ. ₹50 ಕಟ್ಟಿದ್ರೆ ಅಮ್ಮ ಕಟ್ಟಿಸ್ಕೊಂಡಳ. ಓ ಲಕ್ಷ್ಮಕ್ಕ, ಯಾಕೆ ಹಿಂಗೆ ಅಳ್ತಾ ಕೂತಿದ್ದೀಯೆ? ಅಲ್ಲಿ ಸಂಘದಲ್ಲಿ ಬಡ್ಕತ್ತಾವಳೆ ಅಮ್ಮ, ಇನ್ನೂ ಬರ್ನಿಲ್ಲ ಅಂತ. ಬಾ ಓಮ, ನಾನು ಹೊಸಿ ತಡವಾಯ್ತು. ಓಂ ಬಾ, ಟೈಮ್ ಆಗೋದಲ್ಲ. ಎಲ್ಲಿಂದ ಬರಲಿ ಹೇಳು ಗೌರಿ ನೀನೆ? ₹50 ಅದೇ ನಮ್ಮ ಅಮ್ಮ ಎಟಿ ಅಂತವು. ₹50 ಇಟ್ಕೊಂಡು ₹100 ಕಟ್ಟತ್ತೋಗಿ ಹಂಗೆ ಬರೋನೇ ಹೇಳು. ನಮ್ಮ ಮನೇಲಿ ಹುಟ್ಟೋದಲ್ಲ ಒಂದು ಸನಿ, ಆ ಸನಿ ಎಲ್ಲ ಎತ್ಕೊ ಹೊಂಟೋಗದೆ. ನಾನು ಏನು ಮಾಡೋಣ ಇವಾಗ ಹೇಳು? ಹಾಂ, ಅಲ್ಲಿ ಬಂದರೆ ಎಲ್ಲರ ಮುಂದೆ ಮನೆ ಕಳಿಸ್ಕಕ್ಕ? ನಾ ಬರೋದಿಲ್ಲ ಹೋಗವ, ನಾ ಬರೋದಿಲ್ಲ. ಅಯ್ಯೋ, ಒಂದು ಬಾಯಿಗೆ ಇಟ್ಟಾಕೋರೆ ಕನೋಗ್ಗು ಎಲ್ಲ ಎತ್ಕೊಂಡೋಗಿದ್ದಾನು. ಎಷ್ಟು ಮಡಗಿದೆ ಲಕ್ಷ್ಮಕ್ಕ ಮಟ್ಟಿಲಿ? ₹200 ಮಡಗಿದ್ದೀನಿ ನೋಡವ. ಹಾಂ, ಹೊಲಕ್ಕೆ ಹೋಗಿ ಕೂಲಿ ಮಾಡಿದ್ದು ಕೊಟ್ಟಿದ್ರು ಅಂದ್ಬಿಟ್ಟು ತಂದು ಸಾಸಿವೆ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದಿ. ಎತ್ಕೊಂಡು ಹೋಗೋನು ಇನ್ನೂ ಬರ್ನಿಲ್ಲ. ಇಷ್ಟೊತ್ತಿಗೆಲ್ಲ ಬಂದಿದ್ದಿದ್ರೆ ಆದ್ರೂ ₹100 ಮಿಕ್ಕಿಸ್ಕೊ ಬಂದಿದ್ರು ಈಸ್ಕೊ ಬರೋನು. ಈಗ ನಮ್ಮ ಅಟ್ಟಿ ಅಂತ ₹50 ಈಸ್ಕೊಂಡು ನಾನು ಹೆಂಗೆ ಬರಾನೆ ಹೇಳು ನೀನೆ? ಅಲ್ಲಿ ಬಂದು ಅಮ್ಮ ಬಾಯಿಗೆ ಬಂದಂಗೆ ಅರ್ಥವಾಗ್ದಿರೋ ಭಾಷೆಲೆಲ್ಲ ಬೋಯ್ತಾಳೆ, ಹಂಗೆಲ್ಲ ಬೋಯಿಸ್ಕೋಬೇಕಾ ನಾನು? ಲಕ್ಷ್ಮಕ್ಕ, ಬೇಜಾರು ಮಾಡ್ಕೋಬೇಡ, ಎದೋಳು, ನಾ ಕೊಟ್ಟನು ಎದೋಳು. ₹50 ಇದೆ ಅಂದಲ್ಲ, ₹50 ಈಸ್ಕೊ. ₹50 ಕೊಟ್ಟನು. ಬಾ, ಫಸ್ಟ್ ಹೋಗಿ ಆ ಅಮ್ಮಂದು ಕೊಟ್ಬಿಟ್ಟು ಆಮೇಲೆ ಬಂದು ಏನೇ ಇದ್ರು ಕೂತ್ಕೊ ಮಾತಾಡು. ಬಾ ಗೌರಿ, ನಿಂಗೆ ಹೆಂಗೆ ಹೇಳ್ಬೇಕಾ ಗೊತ್ತಾಯ್ತಾ ಇಲ್ಲ ಕಣವ? ಹಾಂ, ಇವಾಗ ಕೂಲಿಗೆ ಹೋಗಿದ್ನಲ್ಲ, ದುಡ್ಡು ಬಂದರೆ ಹಂಗೆ ನಿಮ್ಮ ಮಟ್ಟಿ ತೋಕೆ ತಂದು ಕೊಡ್ತೀನಿ, ಹುಸಿ ಹಾಕ್ಕೊಡವ. ಹ್ಞೂ ಸರಿ, ಎದೋಳು, ಬೇಗ ಕಣ್ಣೋರ್ಸ್ಕೊಂಡು ಬಾ. ಎದ್ದು ಬಾ, ಬಿರ್ಬಿರ್ ನೋಮ ಬಾ. ನೋ, ದೀಸ್ ವಿಲೇಜ್ ಪೀಪಲ್ಸ್ ಆರ್ ವೆರಿ ಬ್ಯಾಡ್. ಟೈಮ್ ಕರೆಕ್ಟಾಗೆ ಬರಲ್ಲ ಅಂತಾರೆ. ನಾನು ಯಾಕಾದರೂ ಈ ಕೆಲಸಕ್ಕೆ ಸೇರ್ಕೊಂಡು ಗೊತ್ತಾಗ್ತಾಯಿಲ್ಲ. ಓಹೋ, ನಾನು ಬಂದು ಎಷ್ಟೊತ್ತಾಗಿದೆ, ಇನ್ನೂ ಯಾಕೆ ಯಾರೂ ಬರ್ತಾ ಇಲ್ಲ? ಇವರಿಗೆ ಎಷ್ಟು ಬೈದರೂ ಅಷ್ಟೇ. ಹಲೋ, ನೋಡಪ್ಪ ಬಾಯ್ಲಿ. ಆಂಟಿ ಹೇಳಿ. ವಾಟ್, ಯು ಕಾಲ್ಡ್ ಮೀ ಆಂಟಿ? ಡೂ ಐ ಆಮ್ ಲುಕಿಂಗ್ ಲೈಕ್ ದಟ್? ಯು ಕ್ರೇಜಿ. ಡೋಂಟ್ ಕಾಲ್ ಮೀ ಆಂಟಿ, ಕಾಲ್ ಮೀ ಅಕ್ಕ ಆರ್ ಮ್ಯಾಮ್. ಅಂಡರ್ಸ್ಟುಡ್? ಅಯ್ಯ, ಇದು ಯಾವ ಸೀಮೆ ಅಂತೀನಪ್ಪ? ನಾನೇನೋ ಅಂದರೆ ತಾನೇನೋ ಅಂತಾಳೆ. ಅದೇನೇನೋ ಬೋಯ್ತು, ಅದಕ್ಕೆ ಏನು ಬೋಯ್ತು ಅಂತ ಅರ್ಥ ಆಯ್ತಾ ಇಲ್ವಲ್ಲ? ಹೆಂಗಾದ್ರೂ ಬಂದು ಸಿಗಕಬಿಟ್ನಲ್ಲಪ್ಪ ಇಲ್ಲಿ. ಹೇ ಹುಡುಗ, ಇಲ್ಲಿ ನೋಡು. ಓಕೆ ನೋಡು, ನಿಮ್ಮ ಮಮ್ಮಿ ಮತ್ತೆ ನಿಮ್ಮ ಮಮ್ಮಿಗೆ ಹೇಳು, ಸಂಘದಲ್ಲಿರೋರು ಎಲ್ಲರೂ ಹಳ್ಳಿ ಕಟ್ಟೆ ಹತ್ರ ಹೋಗ್ಬೇಕಂತೆ. ವಿತಿನ್ 2 minutes ಅಲ್ಲಿ ಇರಬೇಕಂತೆ ಅಂತ ನೀನು ಈಗ ಹೇಳು ಹೋಗಿ. ಏನು ಹೇಳ್ತಾ ಇದೀಯಾ ನೀನು? ಅಯ್ಯೋ, ಏನು ಹೇಳ್ತಾ ಇದೀಯಾ? ಅದೇ ನೀವು ಹೇಳಿ ಅಂದ್ರಲ್ಲ, ನಂಗೆ ಈಗ ಬರಲ್ಲ. ನಾನು ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ, ತಡೀರಿ. ಅಯ್ಯೋ, ನಾನೇನು ಹೇಳ್ದೆ
ಮೇಡಮ ಮೇಡಮ, ಅಯ್ಯೋ ಎಷ್ಟೊತ್ತು ಮಾಡ್ತೀರಮ್ಮ ಬರೋಕ್ಕೆ ನೀವು? ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇನ್ನೂ ಎಷ್ಟು ಜನ ಬರೋರಿದ್ದಾರೆ? ಅಕ್ಕೋ ಅಲ್ಲಿ ಬರ್ತಾರಲ್ಲ, ಎಲ್ಲರೂ ಬರ್ತಾರೆ ನೋಡಿ. ಆ ಲಕ್ಷ್ಮಿ ಆಪ್ ಮೊರೆ ಹಾಕ ಬರ್ತಾ ಇರೋದು ನೋಡಿದ್ರೆ ಇವತ್ತು ದುಡ್ಡು ಕಟ್ಟಲ್ಲ ಅನ್ಸುತ್ತೆ. ನೀವು ಬಿಡಬೇಡ್ರಿ ಮೇಡಮ್ಮ, ಸರಿಯಾಗಿ ಕ್ಲಾಸ್ ತಗೋಬೇಕು ನೀವು. ಹೋ ಬರ್ತಾ ಇದ್ದಾರಾ? ಬರಲಿ ಬರಲಿ, ಫಸ್ಟ್ ನೋಡೋಣ ತಡಿಯಮ್ಮ. ಆ ಲಕ್ಷ್ಮಿ ಅವ್ರು ದುಡ್ಡು ಕೊಡ್ತಾರೋ ಇಲ್ವೋ? ಪ್ರತಿ ಸತಿ ಇದೇ ಆಯಿತು, ಒಂದು ಲೇಟಾಗಿ ಕೊಡ್ತಾರೆ, ಆದರೆ ಒಂದು ಕಂತು ಉಳಿಸ್ಕೊಂಡಿಲ್ಲ, ಮಾತ್ರ ಕೊಟ್ಟಿದ್ದಾರೆ. ಆದರೆ ಯಾಕೆ ಬೈಬೇಕು? ಯಾವಾಗೂ ಒಂದೆರಡು ಟೈಮ್ ತುಂಬ ಲೇಟ್ ಮಾಡಿಬಿಟ್ರು, ಅವಾಗ ಸಿಟ್ಟತ್ಬಿಟ್ಟಿತ್ತು ನನಗೆ. ಅವಾಗ ಒಂದೆರಡು ಟೈಮ್ ಬೈದಿದ್ದೆ. ನೋಡೋಣ ಇವತ್ತೇನು ಕೊಡ್ತಾರೋ ಇಲ್ವೋ, ನೋಡೋಣ. ಅಯ್ಯೋ ಇಲ್ಲ ಮೇಡಮ್, ಅವಳ ಹತ್ರ ಇಲ್ಲ ಇವತ್ತು. ಅವಳ ಮಗ ಏನೋ ದುಡ್ಡೆಲ್ಲ ಎತ್ಕೊಂಡೋಗಿದ್ದಾನಂತೆ, ಅಲ್ಲಿ ಕೂತ್ಕೊಂಡುಗಳು ಅಂತ ಹೇಳ್ತಾ ಇದ್ಲು ಮನೆ ಬಾಕ್ಲಲ್ಲಿ. ನಾನು ಈಗ ತಾನೇ ನೋಡ್ಕೊ ಬಂದವನಿ. ನೋಡ್ರಿ, ಅವ್ರು ಕೊಟ್ಟಿಲ್ಲ ಅಂತ ನಮಗೆ ನೀವು ಡಿಲೇ ಮಾಡಬೇಡ್ರಿ, ದುಡ್ಡು ಕೊಡೋದೆ ನಮಗೋಸಿ ಕಷ್ಟ ಅದೇ. ಬೇಗ ಬೇಗ ನಮಗೋಸಿ ದುಡ್ಡ ಎತ್ತಿ ಕೊಟ್ಬಿಡ್ರಿ, ಅವ್ರಿಗೋಸ್ಕರ ನಮ್ದು ಉಳಿಸ್ಕೋಬೇಡ್ರಿ. ಅಯ್ಯೋ ಎಲ್ಲ ಕಂತು ಹೆಚ್ಚಾಗಿ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ದುಡ್ಡು ಕೊಡೋದಿದ್ದೇ ಇರುತ್ತಲ್ವಮ್ಮ. ಆವಾಗ ನೀವೆಲ್ಲ ಡಿಸೈಡ್ ಮಾಡಿ ಅವ್ರನ್ನ ಈಚೆ ಇಟ್ಟರೆ ನಿಮ್ಗೆಲ್ಲರಿಗೂ ದುಡ್ಡು ಕೊಡ್ತೀವಿ. ಯಾರು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾರೋ ಅವರ ಇದಕ್ಕೆ ನಾವು ದುಡ್ಡು ಕೊಡ್ತಾ ಹೋಗ್ತೀವಿ. ಯಾರು ಒಬ್ಬರು ಲೇಟ್ ಮಾಡಿದ್ರೆ ಹೇಗೆ ಕೊಡೋಕ್ಕಾಗತ್ತೆ ಅಲ್ವಾ? ಅದೆಲ್ಲ ನೀವು ಡಿಸೈಡ್ ಮಾಡಬೇಕು, ನಾನು ಮಾಡೋದಲ್ಲ. ಪ್ಲೀಸ್ ಕೂತ್ಕೊಳ್ಳಿ ನೀವು. ಹೋ ಎಲ್ಲರೂ ಬಂದ್ರಾ? ಎಷ್ಟೊತ್ತಾಯ್ತು ನಿಮಗೆಲ್ಲ ಕಾಯ್ತಾ? ಸರಿ ಬೇಗ ಬೇಗ ದುಡ್ಡು ತೆಗೀರಿ ಎಲ್ಲರೂ, ನಾನು ಬುಕ್ ತೆಗಿತೀನಿ. ಏನು ಲಕ್ಷ್ಮಿ ಅವರೇ, ದುಡ್ಡು ತಂದಿದ್ದೀರಾ? ಯಾಕೋ ಸಪ್ಕಿದ್ದೀರಲ್ಲ, ಏನಾಯ್ತು? ಅಜ್ಜಿ ಏನಿಲ್ಲ, ತಂದೋನಿ ಕೊಡ್ತೀನಿ, ತಗೊಳ್ಳಿ ನನ್ನ ದುಡ್ಡ. ಹಾಂ ಸರಿ 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 ಲಕ್ಷ್ಮಿ ಅವರೇ. ಅಲ್ಲ ಕಣಮ್ಮಿ, ದುಡ್ಡೇ ಇಲ್ಲ ಉಳ್ತಾವು, ಅವಮಾನ ಪಡ್ತಲ್ವಿ ಅಂತಂದೆ, ಈಗ ಹೆಂಗೆ ಬಂದ್ಬಿಡ್ತು? ಸರಿಯಾಗಿ ನೋಡ್ದೆ ಇಲ್ವೋ? ನಾನೇ ನೋಡೋನಿ, ಗೋಳಾಡ್ದ ಕೂತಿಲ್ಲ, ದುಡ್ಡಿಲ್ಲ, ಮಗ ಎತ್ಕೊಂಡೋಗೋನಿ ಅಂತ. ಈಗ ಹೆಂಗೆ ಗೊತ್ತು? ಓಹೋ ಗಂಡಂತವು ಈಸ್ಕೆ ಬಂದಿರ್ಬೇಕು ಅನ್ಕೋತೀನಿ. ಇವತ್ತು ಕೂಲಿಗೆ ಹೋಗಿದ್ರಲ್ಲ, ಅವನಿಗೆ ದುಡ್ಡು ಕೊಟ್ಟಿರ್ಬೇಕು. ಛೇ, ಒಳ್ಳೆ ಇದು ಮಿಸ್ ಆಯ್ತಲ್ಲ ಮೀ ಇವತ್ತು. ನೋಡು ಲಕ್ಷ್ಮಕ್ಕ, ನೀನು ದುಡ್ಡು ಕೊಡೋದಿಲ್ಲ, ಇವತ್ತು ಒಳ್ಳೆ ಮಜಾ ತಗೊಂಬೋದು ಅಂತ ಬಂದಿದ್ರೇನೋ, ಎಲ್ಲ ಹಾಳಾಗೋಯ್ತು. ಇವತ್ತೇನಾರ ಗೌರಿ 50 ರೂಪಾಯಿ ಕೊಡ್ಡಿಲ್ಲ ಅಂದಿದ್ರೆ ನನ್ನ ಮಾನ ಬರೀದಿ ಯಾವ್ದಕ್ಕಾಗಬೇಕಾಗಿತ್ತು. ನೋಡಿ, ನನ್ನ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬ ಚೆನ್ನಾಗದೆ, ಹೋಯ್ತಾ ನಿಮಗೆ ಅರ್ಥ ಆಯ್ತದೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಮಗನಿಗೆ ಅಟ್ಟಿಗೆ ಹೋದ್ಮೇಲೆ ಕ್ಲಾಸ್ ತಗೋತೀನಿ. ಮುಂದಕ್ಕೆ ಕತೆ ನೋಡ್ರಿ ಏನೇನಾದ್ದು ಅಂತ. ನಾನು ಇನ್ನು ಹೋಗಿದ್ದು ಬರ್ತೀನಿ.